ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಮನೆಯಲ್ಲಿ ನಗದು ಪತ್ತೆ ಕೇಸಿದು. ಕೇಳಿಸ್ಕೊಳ್ಳಿ ಇನ್ನೊಮ್ಮೆ. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಮನೆಯಲ್ಲಿ ಕ್ಯಾಶ್ ಸಿಕ್ಕಿರತಕ್ಕಂಥ ವಿಚಾರ. ನ್ಯಾಯಮೂರ್ತಿ ಯಶವಂತ ವರ್ಮಾ ಸರ್ಕಾರಿ ನಿವಾಸದಲ್ಲೇ 10 ಕೋಟಿ ಪತ್ತೆ ಆಗಿಬಿಟ್ಟಿದೆ. ಸರ್ಕಾರ ಕೊಟ್ಟಿರ್ತಲ್ಲ ಮನೆ, 15 ಕೋಟಿ ರೂಪಾಯಿಗಳು ಪತ್ತೆಯಾಗಿದೆ. ಇಲ್ಲಿ ಭಾರಿ ಮೊತ್ತದ ಹಣ ಪತ್ತೆ ಬೆನ್ನಲ್ಲೇ ಈ ನ್ಯಾಯಮೂರ್ತಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಮತ್ತೆ ಇವನ್ನ ಅಲಹಾಬಾದ್ ಹೈಕೋರ್ಟ್ಗೆ ವಾಪಸ್ ಕಳಿಸಲಾಗಿದೆ. ಇವನ್ನ ಕಳುಹಿಸಲು ತೀರ್ಮಾನ ಮಾಡಲಾಗಿದೆ. ವರ್ಗಾವಣೆಗೆ ಶಿಫಾರಸ್ ಮಾಡೋದು ಯಾರು ಅಂದ್ಕೊಂಡ್ರಿ? ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ. ಘಟನೆ ಕುರಿತ ಆಂತರಿಕ ತನಿಖೆಗೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಆದೇಶವನ್ನು ಮಾಡಿದೆ. ದೇಶದಲ್ಲಿ ಬೇರೆ ವ್ಯವಸ್ಥೆಗಳು ಭ್ರಷ್ಟಾಚಾರಕ್ಕೆ ಸಿಕ್ಕಾಕೊಳ್ಳುವುದು ಬೇರೆ, ಆದರೆ ನ್ಯಾಯಾಂಗ ವ್ಯವಸ್ಥೆ ಯಾರೇನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ದೇವರ ಸ್ಥಾನದಲ್ಲಿ, ನ್ಯಾಯಾಧೀಶರು ಅಂದರೆ ದೇವ್ರ ಥರ ನೋಡ್ತಾರೆ, ನ್ಯಾಯಸ್ಥಾನ ದೇವರ ಸ್ಥಾನ ಅದು ಅಂಥ ಸ್ಥಾನದಲ್ಲಿ ಕುಳಿತುಕೊಂಡು ಅವರೇ ಈ ಥರದ ಅಪ್ಪಿತಪ್ಪಿ ಭ್ರಷ್ಟಾಚಾರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅದೊಂದು ವ್ಯವಸ್ಥೆಯ ಒಂಥರ ಕುಸಿತ ಅಂತ ಕರೀತಾರೆ ಅದನ್ನು. ಇದೀಗ ತನಿಖೆಗೆ ಆದೇಶವನ್ನು ಮಾಡಿದೆ ಸುಪ್ರೀಂ ಕೋರ್ಟಲ್ಲಿ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸೂಚನೆ ಹೋಗಿದೆ. ಆರೋಪಿ ನ್ಯಾಯಮೂರ್ತಿಯಿಂದ ರಾಜೀನಾಮೆ ಬೇಕಾದರೆ ಕೇಳಬಹುದು ಅಥವಾ ನ್ಯಾಯಮೂರ್ತಿ ಹುದ್ದೆಯಿಂದಲೇ ವಜಾ ಮಾಡಬಹುದು. ಉನ್ನಾವೋ ಅತ್ಯಾಚಾರ ಕೇಸ್ ಬಗ್ಗೆ ತೀರ್ಪು ಕೊಟ್ಟಿದ್ದು ಇದೇ ಜಡ್ಜು. ಹಣ ಸಿಕ್ಕಿದ್ದು ಹೇಗೆ ಅಂದರೆ, ಹೋಳಿ ಹಬ್ಬದ ದಿನ ನ್ಯಾಯಮೂರ್ತಿಗಳ ಸರ್ಕಾರಿ ಬಂಗಲೆಗೆ ಬೆಂಕಿ ಬಿದ್ದು ಬಿಡುತ್ತೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳ ಮನೆಯಲ್ಲಿ ಇರಲ್ಲ. ಕುಟುಂಬ ಸದಸ್ಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಡ್ತಾರೆ. ಫೈರ್ ಇಂಜಿನ್ ಅವರು ಬರ್ತಾರೆ, ಬೆಂಕಿ ಆರಿಸಬೇಕಾದ್ರೆ 15 ಕೋಟಿ ಹಣ ಸಿಕ್ತು. ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾರೆ ಅಗ್ನಿಶಾಮಕ ಸಿಬ್ಬಂದಿ. ನಂತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇದರ ಬಗ್ಗೆ ಮಾಹಿತಿ ಹೋಗುತ್ತೆ.